ಊರಿಗೆ ಹೋದಾಗ ಫಸ್ಟ್ ಅಮ್ಮ ಕೇಳೋದು ಎಂಥ ಪಾಯಸ ಮಾಡಲಿ ಅಂತ. ಈ ಸತಿ ನನಗೆ ಪಾಯಸ ಬೇಡ, ಎಂತಾದರೂ ಟ್ರೆಡಿಷನಲ್ ಆಗಿ ಮಾಡು ಅಂತ ಹೇಳಿದೆ. ಅದಕ್ಕೆ ಅಮ್ಮ ನಾನು ನೀರುಂಡೆ ಮಾಡಿ ಕೊಡ್ತೇನೆ ಅಂತ ಹೇಳಿದರು. ಅದಕ್ಕೆ ಅಕ್ಕಿಯನ್ನು ಚಂದ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ಅದನ್ನು ನೈಸಾಗಿ ರುಬ್ಬಬೇಕು ಮಿಕ್ಸಿಯಲ್ಲಿ ಅಥವಾ ಗ್ರೈಂಡರಲ್ಲಿ. ಮತ್ತು ಅದನ್ನು ನಮ್ಮ ತೆಳ್ಳವ ಅಥವಾ ನೀರು ದೋಸೆ ಹಿಟ್ಟಿನಷ್ಟು ನೀರು ಮಾಡಬೇಕು. ಮತ್ತು ಅದಕ್ಕೆ ಬೇಕಿದಷ್ಟು ಉಪ್ಪು ಹಾಕಿ ಅದನ್ನು ಚಂದ ಕಾಯಿಸಬೇಕು. ಕಾಯಿಸಿ ಅದು ಗಟ್ಟಿ ಆಗಬೇಕು ನೋಡಿ ಹೀಗೆ. ಅದಾದಮೇಲೆ ಅದನ್ನು ಕೆಳಗಿಳಿಸಿ ಸ್ವಲ್ಪ ಹೊತ್ತು ತಣಿಲಿಕ್ಕೆ ಬಿಟ್ಟು ಸ್ವಲ್ಪ ಎಣ್ಣೆ ಸೇರಿಸಿ ಅದನ್ನು ಚಂದ ಸಣ್ಣ ಸಣ್ಣ ಉಂಡೆ ಮಾಡಬೇಕು. ಒಂದು ಸಣ್ಣ ನಿಂಬೆ ಹುಳಿಯ ಗಾತ್ರದಷ್ಟು ಉಂಡೆ ಮಾಡಬೇಕು. ಅದಾದಮೇಲೆ ನಾವೊಂದು ಕಾಯಿ ಹಾಲು ರೆಡಿ ಮಾಡುವ. ಇಲ್ಲಿ ಕಾಯಿ ಹಾಲು ಮಾಡಿ ಚಂದ ಮಂದ ಕಾಯಿ ಹಾಲು ತೆಗಿಬೇಕು. ಸ್ವಲ್ಪ ನೀರು ಕಾಯಲು ಇಟ್ಕೊಳ್ಬೋದು. ನಾವಿಲ್ಲಿ ಸ್ವಲ್ಪ ಮಾಡುವ ಕಾರಣ ಸ್ವಲ್ಪ ಮಂದ ಕಾಯಿ ಹಾಲು ಮಾತ್ರ ತಗೊಂಡದ್ದು. ಈ ಕಾಯಿ ಹಾಲಿಗೆ ಚಂದ ತೆಗೆದ ನಂತರ ಈ ನಾವು ಉಂಡೆ ಮಾಡಿರ್ತೇವಲ್ಲ ಅದನ್ನು ಇದಕ್ಕೆ ಹಾಕಿ ಕುದಿಸಬೇಕು. ನೋಡಿ ಅಮ್ಮ ಚಂದ ಉಂಡೆ ಮಾಡಿದ್ದಾರೆ. ಈಗ ಕಾಯಿ ಹಾಲನ್ನು ಕುದಿಸ್ತಾ ಇದ್ದಾರೆ. ಕಾಯಿ ಹಾಲು ಕುದಿಸಿ ಅದು ಚಂದ ಕುದಿ ಬಂದ ಮೇಲೆ ಅದಕ್ಕೆ ನಾವು ಈ ಉಂಡೆ ಮಾಡಿರ್ತೇವಲ್ಲ ಅಕ್ಕಿ ಹಿಟ್ಟಿಂದು ಅದನ್ನು ಒಂದೊಂದಾಗಿ ಹಾಕಿ ಬೇಯಿಸಬೇಕು. ಇನ್ನು ಇದು ಸಿಹಿಯದು ಕೂಡ ಮಾಡ್ಬೋದು. ಸಿಹಿಯದು ಮಾಡಬೇಕಾದ್ರೆ ಬೆಲ್ಲವನ್ನು ಫಸ್ಟ್ ಕೆರಸಿಟ್ಕೊಳ್ಬೇಕು. ಇದು ಸ್ವಲ್ಪ ಹಿಟ್ಟನ್ನು ಈಗ ನೀರಿಗೆ ಸೇರಿಸಿ ಆ ಕಾಯಿ ಹಾಲಿಗೆ ಹಾಕಬೇಕು. ಯಾಕಂದರೆ ಅದು ಮಂದಾಗಲಿಕ್ಕೆ, ಇಲ್ಲದಿದ್ದರೆ ಮಂದಾಗುವುದಿಲ್ಲ. ನೋಡಿ ಈಗ ಇದು ಚಂದ ಕುದಿಬೇಕು. ಇದನ್ನು ಕುದಿದ ಕೂಡಲೇ ನಾವು ಎತ್ತಿಡ್ತೇವೆ. ಹಾಗೆ ಸಿಹಿಯದ್ದು ಕೂಡ ಮಾಡೋದು. ಸಿಹಿಯದ್ದಕ್ಕೆ ಬೆಲ್ಲ ಹಾಕೋದಷ್ಟೇ. ಅದನ್ನು ಕೂಡ ಮತ್ತೊಂದು ಸರ್ತಿ ಕುದಿಸಿದ್ದಾರೆ. ಸೂಪರ್ ಆಯಿತು. ನನಗಂತೂ ಖುಷಿ ಆಯಿತು. ಟೇಸ್ಟ್ ಸೂಪರ್ ಆಗಿತ್ತು. ಎಷ್ಟೋ ವರ್ಷ ಆಗಿತ್ತು ನಾನು ಅದನ್ನು ತಿಂದು. ನಾವು ಸಣ್ಣ ಇರುವಾಗ ಅಜ್ಜಿ ಎಲ್ಲ ಮಾಡಿಕೊಡ್ತಿದ್ರು, ಅಮ್ಮನೂ ಮಾಡಿಕೊಡ್ತಿದ್ರು. ಸೂಪರ್ ಆಗ್ತದೆ. ನಾವು ಮಕ್ಕಳೆಲ್ಲ ತುಂಬ ಇರಬೇಕಾದ್ರೆ ಈ ಪಾಯಸ ಮಾಡಿ ತಿಂದು ಬೋರ್ ಆಗ್ತದೆ. ಸೆಕೆಯಲ್ಲಿ ಪಾಯಸ ಕೂಡ ತಿನ್ಲಿಕ್ಕೆ ಆಗೋದಿಲ್ಲ ಸರಿಯಾಗಿ. ಈ ನೀರುಂಡೆಯನ್ನು ಕೊಳಕಟೆ ಉಂಡೆ ಅಂತ ಕೂಡ ಹೇಳ್ತಾರಂತೆ ಅಂತ ಅಮ್ಮ ಹೇಳಿದರು. ನಿಮ್ಮೂರಲ್ಲಿ ಇದಕ್ಕೆ ಅಂತ ಹೇಳ್ತಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಎಸ್ಪೆಷಲ್ ನನಗೆ ಸಪ್ಪೆ ಅದು ಬೆಲ್ಲ ಹಾಕದಿರೋದು ಇಷ್ಟ ಆಯಿತು. ಒಳ್ಳೆ ಕಾಯಿ ಹಾಲಿನ ಪರಿಮಳ ಸೂಪರ್ ಆಗ್ತದೆ. ನೀವು ಕೂಡ ಮಾಡಿ ನೋಡಿ. ನಿಮ್ಮ ಊರಲ್ಲಿ ಇದಕ್ಕೆ ಎಂತ ಹೇಳ್ತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ.